ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ನಿಫ್ಟಿಯಲ್ಲಿ 160 ಪಾಯಿಂಟ್ಗಳ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 24,500 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 24,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 520 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 0.7% ಸೆನ್ಸೆಕ್ಸ್ ಕೂಡ ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. 0.6% ಬ್ಯಾಂಕ್ ನಿಫ್ಟಿ ಕೂಡ ಗೇನ್ ಆಗಿದೆ. ಬಟ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಸ್ವಲ್ಪ ಮೊಮೆಂಟಮ್ ಬ್ರೇಕ್ ಆಗ್ತದೆ. ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ ಅಂತಲೇ ಹೇಳ್ಬೋದಾಗುತ್ತೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. 1.3% ಜಂಪ್ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3.6% ಜಂಪ್ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವೀಕೆಂಡಲ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು. Q1ನಲ್ಲಿ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿದೆ. ಆ ರೀಸನ್ನಿಂದ HDFC ಬ್ಯಾಂಕಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಹಾಗೆ ICICI ಬ್ಯಾಂಕ್ ಕೂಡ ಸ್ಟ್ರಾಂಗ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ದಾರೆ. ಹಿಂಡಾಲ್ಕೋನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಬಜಾಜ್ ಆಟೋ M&Mನಲ್ಲಿ ಕೂಡ 2%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜೂನ್ ತಿಂಗಳಲ್ಲಿ ಒಂದು ಸ್ಟ್ರಾಂಗ್ ಸೇಲ್ಸ್ ಆಟೋ ಕಂಪನಿಗಳ ಕಡೆಯಿಂದ ಡಿಕ್ಲೇರ್ ಆಗಿರೋದ್ರಿಂದ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ONGCಯಲ್ಲಿ ಕೂಡ ಒಳ್ಳೆ ಒಂದು ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಕೆಲವು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ ಅನ್ನು ಈಗಲೂ ಕೂಡ ONGCಗೆ ಕೊಡ್ತಾ ಇದ್ದಾರೆ. 2.5% ಜಂಪ್ ONGC ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಟಕ್ ಮಹೀಂದ್ರ ಬ್ಯಾಂಕ್ ಇವತ್ತು ಟಾಪ್ ಲೂಸರ್ ಆಗಿತ್ತು. ಇವರು ಕೂಡ Q1 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಮೇ ಬಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಅಪ್ಡೇಟ್ಸ್ ಬಂದಿಲ್ಲ. ಆ ಒಂದು ರೀಸನ್ನಿಂದ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ 1.8% ಕರೆಕ್ಟ್ ಆಯಿತು. TCSನಲ್ಲಿ 1.7% ಡೌನ್ ಸೈಡ್ ಬಂದಿದೆ. ಆ ರೀಸನ್ನಿಂದ ಕೂಡ IT ಇಂಡೆಕ್ಸ್ ಓವರ್ ಆಲ್ ಆಗಿ ಡೌನ್ ಆಗಿದೆ. ಕೋಲ್ ಇಂಡಿಯಾ, ಬಜಾಜ್ ಫಿನ್ಸರ್ವಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಸೊ ಶುಕ್ರವಾರದ ದಿನ DAC 52,000 ಕೋಟಿ ಅಮೌಂಟ್ನ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ಗೆ ಅಪ್ರೂವಲ್ನ ಕೊಟ್ಟಿದ್ರು. ಈ ಒಂದು ಅಪ್ರೂವಲ್ ಏನಿದೆ ಸಾಕಷ್ಟು ಕಂಪನಿಗಳ ಮೊಮೆಂಟಮ್ಗೆ ಕಾರಣ ಆಗಿದೆ. ಸೊ ಈ ಒಂದು ಅಪ್ರೂವಲ್ನಿಂದ ಸಾಕಷ್ಟು ಕಂಪನಿಗಳು ಬೆನಿಫಿಟ್ಸನ್ನು ಕೂಡ ಪಡ್ಕೋತಾರೆ. ಮೇಜರ್ ಆಗಿ HAL, ಡೇಟಾ ಪ್ಯಾಟರ್ನ್ಸ್, BL, ಆಸ್ಟ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್, ಪಾರಸ್ ಡಿಫೆನ್ಸ್ ಬೆನಿಫಿಷರೀಸ್ ಆಗಿರುತ್ತೆ. ಸೊ ಸಾಕಷ್ಟು ಪ್ರೊಕ್ಯೂರ್ಮೆಂಟ್ಸ್ ಆಗುತ್ತೆ. ಇಂಡಿಯನ್ ಆರ್ಮಿ, ನೇವಿ ಹಾಗೆ ಏರ್ಫೋರ್ಸ್ಗೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ಅಪ್ರೂವಲ್ ಅನ್ನು ಕೊಟ್ಟಿದೆ. ಬಟ್ MTAR ಸ್ಟಾಕ್ ಪ್ರೈಸ್ನಲ್ಲಿ ಶುಕ್ರವಾರ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ MTARಗೂ ಕೂಡ ಸಾಕಷ್ಟು ಕಾಂಟ್ರಾಕ್ಟ್ಸ್ ಸಿಗುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ 7% ಗೇನ್ ಆಯಿತು. ಇದಕ್ಕೆ ರೀಸನ್ ಡಿಕ್ಸಾನ್ನಲ್ಲಿ ಇನ್ನೊಂದು ಕವರೇಜ್ ನೋಡೋದಕ್ಕೆ ಸಿಗ್ತದೆ. ಇನ್ವೆಸ್ಟೆಕ್ ಒಂದು ಸ್ಟ್ರಾಂಗ್ ಅರ್ನಿಂಗ್ ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 2027ರ ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಅಂದರೆ Q1, Q2 ಅಲ್ಲ, Q3, Q4ನಲ್ಲಿ ಒಳ್ಳೆ ಒಂದು ಅರ್ನಿಂಗ್ಸನ್ನು ಡಿಕ್ಸಾನ್ ಡಿಕ್ಲೇರ್ ಮಾಡ್ತಾರೆ ಅನ್ನೋದು ಇನ್ವೆಸ್ಟೆಕ್ನ ವ್ಯೂ ಆಗಿರುತ್ತೆ. ಹಾಗೆ 16,200 ಟಾರ್ಗೆಟ್ ಪ್ರೈಸನ್ನು ಡಿಕ್ಸಾನ್ನಲ್ಲಿ ಇನ್ವೆಸ್ಟೆಕ್ ಕೊಡ್ತಾ ಇದ್ದಾರೆ. ಕಂಪನಿ EMS ಬಿಸ್ನೆಸ್ಗೆ ಎಂಟರ್ ಆಗ್ತಿದ್ದಾರೆ. ಅಂದರೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಈ ಒಂದು ಬಿಸ್ನೆಸ್ಗೆ ಎಂಟರ್ ಆಗ್ತಿರೋದ್ರಿಂದ ಒಳ್ಳೆ ಒಂದು ರೆವೆನ್ಯೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಇನ್ವೆಸ್ಟೆಕ್ನ ವ್ಯೂ ಆಗಿರುತ್ತೆ. ಆಲ್ರೆಡಿ ವಿವೋ ಜೊತೆಯಲ್ಲಿ ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಅಪ್ರೂವಲ್ ಸಿಕ್ಕಿರೋದ್ರಿಂದ ಒಂದು ಸ್ಟ್ರಾಂಗ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದ್ದರೆ ಇನ್ನಷ್ಟು ಆರ್ಡರ್ಸ್ ಡಿಕ್ಸಾನ್ ಟೆಕ್ಗೆ ಬರ್ಬೋದು. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಡಿಕ್ಸಾನ್ನಲ್ಲಿ ಕಂಟಿನ್ಯೂ ಆಗ್ತದೆ. ರೇಮಂಡ್ಸ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ರೇಮಂಡ್ಸ್ ಡಿಫೆನ್ಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ. ಹಾಗೆ ತಮ್ಮ ಡಿಫೆನ್ಸ್ ವರ್ಟಿಕಲ್ಗೆ ಹೊಸ CEO ಅಪಾಯಿಂಟ್ಮೆಂಟನ್ನು ಕೂಡ ಮಾಡಿದ್ದಾರೆ. ಸೊ ಹೊಸ CEO BLನ ಎಕ್ಸ್ CEO ಆಗಿರ್ತಾರೆ. ಸೊ ಅವರನ್ನು ಈಗ CEO ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇವ್ರಿಗೆ ಇದೆ. BLನಲ್ಲಿ ಒಳ್ಳೆ ಒಂದು ಅಚೀವ್ಮೆಂಟ್ಸ್ಗಳನ್ನು ಇವರು ಮಾಡಿದರು. ಈಗ ಇವರು ರೇಮಂಡ್ಸ್ ಡಿಫೆನ್ಸ್ ಬಿಸ್ನೆಸ್ನ CEO ಆಗಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸದ್ಯಕ್ಕೆ ಈ ಒಂದು ಡಿಫೆನ್ಸ್ ಸಬ್ಸಿಡರಿ ಏನಿದೆ ರೇಮಂಡ್ಸ್ನ ಅಂಡರಲ್ಲೇ ಬರುತ್ತೆ. ಮೇ ಬಿ ಫ್ಯೂಚರ್ನಲ್ಲಿ ಅದನ್ನು ಅವರು ಸಪ್ರೇಟಾಗಿ ಲಿಸ್ಟ್ ಕೂಡ ಮಾಡ್ಬೋದು. ಓಸ್ವಾಲ್ ಪಂಪ್ಸ್, ಶಕ್ತಿ ಪಂಪ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಓಪನಿಂಗನ್ನು ಪಡ್ಕೊಂಡಿದ್ರು ಕೂಡ ಆಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಓವರ್ ಆಲ್ ಶಕ್ತಿ ಪಂಪ್ಸ್ 5% ಗೇನ್ ಆಗಿದೆ. ಇದಕ್ಕೆ ರೀಸನ್ ಮಹಾರಾಷ್ಟ್ರದಿಂದ ಕಂಪನಿಗೆ ಆರ್ಡರ್ಸ್ ಸಿಕ್ಕಿದೆ. ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಸೋಲಾರ್ ಪಂಪ್ಸ್ಗಳಿಗೆ ಆರ್ಡರನ್ನು ಕೊಟ್ಟಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಮಹಾರಾಷ್ಟ್ರ ಪ್ಲಾನ್ ಮಾಡ್ತಿದೆ. ಆ ರೀಸನ್ನಿಂದ ಎರಡೂ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ.
ಕುಪಿಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿ ಒಂದು ಸ್ಟ್ರಾಂಗ್ ರೆವೆನ್ಯೂ ಗೈಡೆನ್ಸನ್ನು 2027ರ ಫಿನಾನ್ಷಿಯಲ್ ಇಯರ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಪಾಸಿಟಿವ್ ಕಮೆಂಟ್ರಿ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಬಂದಾಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರುತ್ತೆ. ಸೊ ಶುಕ್ರವಾರದ ದಿನ ಪವರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಸ್ಟಾಕ್ಸ್ ಆಗಿರುವಂಥ ಜಿ ವರ್ನೋವಾ, ಸಿ ಜಿ ಪವರ್, ಇಟಾಚಿ ಎನರ್ಜಿ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಜಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ಕಡೆಯಿಂದ ಒಂದು ಕವರೇಜ್ ಬಂದಿದೆ. ಚೈನೀಸ್ ಕಂಪನಿಗಳನ್ನು ಗೌರ್ಮೆಂಟ್ ಅಲೋ ಮಾಡಿದ್ರೂ ಕೂಡ ಸದ್ಯಕ್ಕೆ ಅವರು ಪ್ರಾಜೆಕ್ಟ್ಸ್ಗಳನ್ನು ಕೊಟ್ಟಿಲ್ಲ, ಇನ್ನೂ ಕೂಡ ಬಿಡ್ಡಿಂಗ್ ಆಗಬೇಕಾಗಿದೆ. ಸೊ ಈ ಒಂದು ನ್ಯೂಸ್ ಏನಿದೆ ಅಷ್ಟೇನು ನೆಗೆಟಿವ್ ಆಗಿರೋದಿಲ್ಲ ಅನ್ನುವಂಥ ಒಂದು ಕವರೇಜನ್ನು ಕೊಟ್ಟಿದ್ದಾರೆ. ಸೊ 4 ಚೈನೀಸ್ ಕಂಪನಿಗಳಿಗೆ ಭಾರತದ ಗೌರ್ಮೆಂಟ್ ಎಕ್ಸೆಂಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಪವರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಡ್ಡಿಂಗ್ನಲ್ಲಿ ಚೈನೀಸ್ ಕಂಪನಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಕಂಪ್ಲೀಟ್ ಪ್ರಾಜೆಕ್ಟ್ ಚೈನೀಸ್ ಕಂಪನಿಗಳಿಗೆ ಹೋಗುತ್ತಾ ಅಥವಾ ಅಲೋಕೇಶನ್ಸ್ ಆಗುತ್ತಾ ಅದೆಲ್ಲ ಕೂಡ ಇನ್ನೂ ಸಸ್ಪೆನ್ಸ್ ಆಗಿರುತ್ತೆ. ಆದ್ದರಿಂದ ಅಷ್ಟು ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನೋಮುರ ಕವರೇಜನ್ನು ಕೊಟ್ಟಿದ್ದಾರೆ. ಈ ಒಂದು ಕವರೇಜ್ ಬಂದ ಮೇಲೆ ಸ್ಟಾಕ್ಸ್ ರಿಕವರ್ ಆಗಿದೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಉತ್ತರ ಪ್ರದೇಶದಲ್ಲಿ ಒಂದು EPC ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. EPC ಅಂದರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಆಗಿರುತ್ತೆ. 257 ಕೋಟಿಯ ಕಾಂಟ್ರಾಕ್ಟ್ ಎನ್ವಿರೋ ಇನ್ಫ್ರಾಗೆ ಸಿಕ್ಕಿದೆ. ಇನ್ಫ್ರಾ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ. ಈ ಕಂಪನಿ ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. NSE ರೀಸೆಂಟಾಗಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದರು. ಹಾಗೆ ಸೆಪ್ಟೆಂಬರ್ನಲ್ಲಿ IPO ತರುವಂಥ ಪ್ಲ್ಯಾನ್ಸನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಇನ್ಸೈಡರ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಇದು ಇಲ್ಲಿವರೆಗೂ ಬಂದಿರುವಂಥ IPOಗಳಲ್ಲಿ ಅತಿ ದೊಡ್ಡ IPO ಆಗಿರುತ್ತೆ. ರೀಸೆಂಟಾಗಿ ಅಕ್ಟೋಬರ್ 2024ರಲ್ಲಿ ಹ್ಯುಂಡೈ ಮೋಟಾರ್ಸ್ 27,870 ಕೋಟಿ ಇಶ್ಯೂ ಸೈಜ್ನ IPOನ ಲಾಂಚ್ ಮಾಡಿದರು. ಈಗ NSE 30,000 ಕೋಟಿ ಇಶ್ಯೂ ಸೈಜ್ನ IPOನ ತರ್ತಾ ಇದ್ದಾರೆ. 30,000 ಕೋಟಿ ಕೂಡ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ NSE ಸ್ಟೇಕನ್ನು ಸೆಲ್ ಮಾಡ್ತಾರೆ. ಸೊ ಈ ಒಂದು IPO ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂಥ IPO ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ ಯಾವಾಗ ಅನೌನ್ಸ್ಮೆಂಟ್ ಬರುತ್ತೆ, ಪ್ರೈಸ್ ಬ್ಯಾಂಡ್ ಅಥವಾ ವ್ಯಾಲ್ಯೂಷನ್ಸ್ ಯಾವ ರೀತಿಯಲ್ಲಿ ಸೆಟ್ ಆಗುತ್ತೆ ಅಂತ. ಆಸ್ತಾ ಸ್ಪಿನ್ಟೆಕ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸೊ ಒಂದು ಫ್ಲಾಟ್ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 4% ಡಿಸ್ಕೌಂಟ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ₹136 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 130 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ಬಟ್ ಅದಾದಮೇಲೆ ಸ್ವಲ್ಪ ರಿಕವರಿ ಬಂತು. 136 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ IPOಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಲಿಸ್ಟಿಂಗ್ ಬಂದಾಗ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ನಲ್ಲಿ ರಿಕವರೀಸ್ ಬರ್ಬೋದು. ಯಾಕೆಂದರೆ ಇನ್ಸ್ಟಿಟ್ಯೂಷನ್ಸ್ ಆ್ಯಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಒಂದು 10-15% ರಿಕವರಿ ಬಂದಾಗ ಬೇಕಿದ್ರೆ ಎಕ್ಸಿಟ್ ಆಗ್ಬೋದು. ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಈ ಒಂದು IPOನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ₹28 ರೌಂಡಲ್ಲಿ ಪ್ರೀಮಿಯಂ ಇತ್ತು, ₹17 ಈಗ ಪ್ರೀಮಿಯಂ ಫಾಲ್ ಆಗ್ತದೆ. ಬಟ್ ಸ್ಟಿಲ್ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.